ಸ್ಟೇಟ್ ಗೌರ್ಮೆಂಟ್ ಇಂದ ಝೀರೋ ಸಪೋರ್ಟ್ ಸರ್ ನಮ್ಗೆ. ಏನ್ ನೋಡಿ ಮೊನ್ನೆ ಗೆದ್ಕೊಂಡ್ ಬಂದ್ವಿ, ಹೋದ್ವಿ ಸಿದ್ದರಾಮಯ್ಯ ಮೀಟ್ ಮಾಡಿದ್ವಲ್ಲ, ಹೋಗಿ ಗೆದ್ರ ಅಂತ ಮೆಡಲ್ ಹಾಕ್ಬಿಟ್ಟು ಬಂದ್ಬಿಟ್ರು. ಏನ್ ನೋಡಿ ಮೊನ್ನೆ ಗೆದ್ಕೊಂಡ್ ಫೋಟೋಗಷ್ಟೇ ಸೀಮಿತ ಅಷ್ಟೇ. ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ಕೊಂಡ್ ಬಂದ್ವಿ, ಅವಾಗ ಡಿಸಿ ಮಾತಾಡಿದ್ವಿ, ಮೆಡಲ್ ನೋಡಿದ್ರೆ ಮೆಡಲ್ ಹಾಕ್ಬಿಟ್ಟು ಬಂದ್ಬಿಟ್ರು. ಇವಾಗ ಮೊನ್ನೆ ಬಿಗ್ ಬಾಸ್ ಎಲ್ಲ ಆಯ್ತು ಅಂತ ವಿನ್ನರ್ಸ್ಗೆಲ್ಲ ಅವ್ರಿಗೆಲ್ಲ ಕರ್ಸಿ ಮಾಡಿ ಹಾರ ಹಾಕಿ ಸೀಮಿತ ಅಷ್ಟೇ. ಅವಾಗ ಇವಾಗ ಇಲ್ಲಾಂದ್ರೆ ನಾನು ಯಾವ ಏರಿಯಾದಲ್ಲಿ ಎಮ್.ಎಲ್.ಎ ಅವ್ರ ಏರಿಯಾದ ಮಕ್ಕಳನ್ನ ಎತ್ಕೊಂಡ್ ಬರ್ಬೇಕು ನಂಗೆ ಆಗ್ಬಿಡುತ್ತೆ ನನಗೆ. ಇವಾಗ ನೋಡಿ ಸರ್, ಬೇರೆ ಆಂಧ್ರದಲ್ಲಿ ತಮಿಳ್ನಾಡಲ್ಲೆಲ್ಲ ಹೆಂಗ್ ರೆಕಗ್ನೈಸ್ ಮಾಡ್ತಾರೆ. ಜಿ ಕನ್ನಡ ಎಲ್ಲ ನೋಡಿದಾಗ ನಮ್ಗೂ ಬೇಜಾರಾಗುತ್ತೆ. ಆಂಧ್ರದಲ್ಲಿ ತಮಿಳ್ನಾಡಲ್ಲೆಲ್ಲ ಎಮ್.ಎಲ್.ಎ ಅವ್ರ ಏರಿಯಾದ ಮಕ್ಕಳನ್ನ ಇವಾಗ 22 ಏಕಲ ಅವಾರ್ಡ್ ಈ ವರ್ಷ ಕೊಟ್ಟಿದ್ದಾರೆ. ಸೊ ಈ ವರ್ಷ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ಹೆಂಗ್ ರೆಕಗ್ನೈಸ್ ಮಾಡ್ತಾರೆ. ಇವಾಗ 22 ಸ್ಮಿತಿ ಮಂದನ ಎಲ್ಲ ಸ್ಮಿತಿ ಮಂದನ ಆಗಕ್ಕಾಗಲ್ಲ ಸರ್. ಒಳ್ಳೆ ಅಡ್ಮೈರ್ ಇಟ್ಕೋಬೇಕು. ಎಲ್ಲರೂ ಕ್ರಿಕೆಟ್ ತಗೊಂಡ್ ಹಾಕ್ಬಿಡ್ತಾರೆ, ಆಡಕ್ ಆಗ್ದ್ರು ಆಡ್ತಾರೆ. ಅಯ್ಯೋ ಅಮ್ಮ ಹೇಳ್ತಾರ, ಅಪ್ಪ ಹೇಳ್ತಾರೆ ಆಡಕ್ಕೆ ಅಂತ. ನಿಂಗೇನೋ ಇಷ್ಟ ಅಂತ ಪಿಯಾನೋ ಇಷ್ಟ ಅಂತ ನಾವು ಸರ್ ಎಂಡ್ ಆಫ್ ದ ಡೇ ಒಂದು ಪಿಯಾನೋನೇ ಮಾಡೋದು. 2-3 ಇಯರ್ಸ್ ಸುಮ್ಮನೆ ಸಾಯ್ತಾನೆ ಇಲ್ಲಿ. ಸರ್ ಏನಿಲ್ಲ, ಅದೇ ಇವಾಗ ಅಕಾಡೆಮಿ ಮಕ್ಳ ಮೇಲೆ ಸ್ವಲ್ಪ ಫೋಕಸ್, ನನ್ನ ಮಗಳ ಮೇಲೆ ಫೋಕಸ್. ನನ್ನ ಮಗಳದ್ದು ಅದೇ 50-50 ಇದೆ. ಅವಳು ಸ್ಪೋರ್ಟ್ಸ್ ಮಾಡ್ತಾಳೋ ಇಲ್ಲ ಎಜುಕೇಶನ್ ಮಾಡ್ತಾಳೋ ಅಂತ ನಂಗೊಂದು ಡೌಟು. ಅದೇ ಸರ್, ಯಾಕಂದ್ರೆ ಸ್ಪೋರ್ಟ್ಸಲ್ಲಿ ಫೈರ್ ಇರಬೇಕು. ಆ ಫೈರ್ ಅವಳಿಗೆ ಬರುತ್ತೋ ಇಲ್ಲೋ ಅಂತ ನನಗೆ ಡೌಟ್. ಯಾಕಂದ್ರೆ ಮನೆ ಕಡೆ ಎಲ್ಲ ತಾತಾಗೆಲ್ಲ ಸ್ವಲ್ಪ ಜಾಸ್ತಿ ಇದು ಜಾಸ್ತಿ ಓಡಿಸ್ಬಿಡಕಣೋ, ಕಾಲು ನೋಡಿದ್ರೆ ಸ್ವಲ್ಪ ಬಿದ್ದರೆ ಅದು ಫೀಲ್ ಬಂದ್ಬಿಡುತ್ತೆ ಅವಳಿಗೆ. ಇರಕ್ಕೆ ಮನೆ ಇದೆ, ಊಟ ಇದೆ, ಯಾವನ ಕಷ್ಟಪಡ್ತಾನೆ ಅಂತ. ಸೊ ಅದೊಂದು ಸ್ವಲ್ಪ ಡೌಟ್ ಇದೆ ನನಗೆ. ಸೊ ಇಲ್ಲಾಂದ್ರೆ ಅವಳಿಗೆ ಸಪ್ರೇಟಾಗಿ ಇಟ್ಟು ರೆಡಿ ಮಾಡಬೇಕು. ಇಲ್ಲಾಂದರೆ ಎಜುಕೇಷನ್ ಫೀಲ್ಡಲ್ಲೇ ಚೆನ್ನಾಗಿ ಒಳ್ಳೆ ಎಜುಕೇಷನ್ ಮಾಡಲಿ ಅಂತ ಆಸೆ ಸರ್. ಹೌದು, ಅವ್ರು ಪೊಲೀಸ್ ಆಗಿ ನಾನು ಮೆಡ್ರಾಸ್ ಗ್ರೂಪಲ್ಲಿ ಇದ್ನಲ್ಲ, ಅಲ್ಲೂ ಅವ್ರ ಆರ್ಮಿಲಿ ಸ್ವಲ್ಪ ದಿವಸ ವರ್ಕ್ ಮಾಡ್ತಿದ್ರು. ಅವರು ಆಗಿ ರಿಟೈರ್ಡ್ ಆಗಿರೋರು. ಸೊ ನಮ್ಮ ತಾತಂದು ಏನು ರೂಟ್ ಇದ್ದು ಅದೇ ರೂಟ್ ನಾನು ಫಾಲೋ ಮಾಡೋದು. ಹೌದು, ಅವರು ರನ್ನರು, ರನ್ನಿಂಗ್ ಮಾಡ್ಕೊಂಡೆ ಸ್ಪೋರ್ಟ್ಸ್ ಮಾಡಿರೋ ಇದು ಕೆಲ್ಸಕ್ಕೆ ಸಿಕ್ಕಿದ್ದವ್ರಿಗೆ. ಸೊ ಅದೇ ಟೈಪ್ ನಾನು ರನ್ನರ್ ಆಗಿ, ಸೊ ಅದೇ ಮಿಲ್ಟ್ರಿಯಲ್ಲಿ ಅಲ್ಲೇ ಇದು ಮೊಹಮ್ಮದ್ ಅಮೀರ್ ಸಾಬ್ ಅಂತ ಅವ್ರ ಹೆಸರು. ಸೊ ಆ ರೂಟ್ನ ಫಾಲೋ ಮಾಡಿಕೊಂಡೆ ಸ್ಪೋರ್ಟ್ಸ್ ತೊಗೊಂಡು ಸರ್ ನಾನು. ಸೊ ನಾನು ಸೆಕೆಂಡ್ PU ಬರೆಯೋಕ್ಕಂತ ಬರೆದೆ, ಅದು ಎಲ್ಲ ಸಬ್ಜೆಕ್ಟ್ ಹೊಟ್ಟೋಯ್ತು. ಅಲ್ಲಿಗೆ ಬಿಟ್ಬಿಡಿ ಸರ್. ಒಂದು ಟ್ರೈನಿಂಗ್ ಇತ್ತು, ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಪಾಸ್ ಮಾಡಿ B.Com ಮಾಡೋಣ ಅಂತ ಮನೇಲಿ ಬೊಂಬಡಿ ಹೊಡಿತಿದ್ರು. ಟೈಮೇ ಇಲ್ಲ ಓದೋಕ್ಕೆ. ಬೆಳಿಗ್ಗೆ ಸ್ಪೋರ್ಟ್ಸ್ ಮಾಡು, ಸಾಯಂಕಾಲ ಸ್ಪೋರ್ಟ್ಸ್ ಮಾಡು. ಕರೆಕ್ಟಾಗಿ ಚಾನಲೈಸ್ ಮಾಡೋರು ಯಾರೂ ಕರೆಕ್ಟಾಗಿರಲಿಲ್ಲ ಅವಾಗ. ಇವಾಗ ನೋಡಿ ನನ್ನ ಮಗಳಿಗೆ ಅಂದರೆ ಕರೆಕ್ಟಾಗಿ ಚಾನಲೈಸ್ ಮಾಡಿ, ಇಷ್ಟು ಸ್ವಿಮ್ಮಿಂಗು, ಅವಳಿಗೆ ಎಜುಕೇಷನ್ನು, ಆಮೇಲೆ ಅವ್ರಿಗೆ ಅರೇಬಿಕ್ ಕ್ಲಾಸಸ್ಸು, ಆಮೇಲೆ ಟ್ಯೂಷನ್ಸು, ಇಲ್ಲಾಂದ್ರೆ ಅವಳಿಗೆ ಸ್ಕೂಲಲ್ಲಿ. ಸೊ ಹಿಂಗೆ ಬ್ಯಾಲೆನ್ಸ್ ಮಾಡೋರು ಯಾರೂ ಇರಲಿಲ್ಲ. ರಫ್ ಆ್ಯಂಡ್ ಟಫ್ ಇತ್ತು ಅವಾಗೆಲ್ಲ. ಸುಸ್ತಾಗ್ಬಿಡ್ತೈತೆ ನನಗೆ, ಓದೋಕ್ಕೆ ಆಗ್ತಾಯಿಲ್ಲ, ಬರೆಯೋಕ್ಕೂ ಆಗ್ತಾಯಿರಲಿಲ್ಲ. ಸೆಕೆಂಡ್ PUC ಲಾಸ್ಟ್ ಮಾಡಿಬಿಟ್ಟೆ ಸರ್ ನಾನು. ಹೇಳಿದ್ರು ಡಿಗ್ರಿ ಮಾಡ್ಕೊಳ್ಳೋ, ಒಂದು ವ್ಯಾಲ್ಯೂ ಇರುತ್ತೆ ಡಿಗ್ರಿ. ಗೊತ್ತಲ್ಲ ಸರ್, ಜನ್ರೇಷನ್ಗೆ ಡಿಗ್ರಿ ಅಂದರೆ ವ್ಯಾಲ್ಯೂ. ಮಾಡ್ತೀನಿ ಅಂತಲೇ ಇದ್ಬಿಟ್ಟೆ. ತೊಗೊಂಡಿರ್ತಾರೆ, ಅದ್ರಲ್ಲಿ ನಾನು ಇದ್ರಲ್ಲಿ ಬ್ಯುಸಿ ಇದ್ನಲ್ಲ ಸರ್ ನಾನು. ಸೊ ನಾನೇನಿದ್ದು ದೊಡ್ಡಪ್ಪ ಥರ ನಾಲೆಜ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ದೊಡ್ಡಪ್ಪ ಅದಂಗೆ ಇದ್ದಂಗೆ ಅದು ಸ್ವಲ್ಪ ನೋಡ್ಬಿಟ್ಟು ಹಂಗೆ ಹೇಳಿ ಅಂತ. ಫುಡ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ನಾನೇನೋ ಹೇಳ್ತಾ ಇದ್ರೆ ಮುಗಿಸಲ್ಲೇ ಅವ್ರು ಹೇಳೋರು ನನಗೆ ಇದು ಹಿಂಗೆ ಅಂತ. ನಾನು ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊತಿದ್ದೆ. ಸೊ ಒಂಥರ ಇವ್ರ ಥರ ಮಾಡೋಡಿ ಥರ ನಾನು ಆಗ್ಬಿಟ್ಟೆ. ಎಜುಕೇಷನ್ ಕಮ್ಮಿ, ನಾಲೆಜ್ ಜಾಸ್ತಿ ಥರ. ಹೌದು. ಈಗಲೂ ಕೂಡ ನಿಮ್ಮ ಅಪ್ಪನ ಜೊತೆಗೆ ಆ ಕನ್ವರ್ಸೇಷನ್ ಏನು ನಡೀತದೆ, ಯಾವ ವಿಚಾರಕ್ಕೆ ಮೀಟ್ ಆಗ್ತಾ ಇರ್ತೀರಿ, ಮಾತಾಡ್ತಿರ್ತೀರಿ? ಸೊ ವಾರ ಕಣ್ಣು ಸೈತಿ ಇವಾಗಂತ ಜಾಸ್ತಿ ನಮ್ಮೆಲ್ಲ ಬಿಟ್ಬಿಟ್ಟಾರೆ. ಮಕ್ಳಿಗೆ ಇಟ್ಕೊಂಡಿದ್ದಾರೆ ಇವಾಗ ಅವರು. ನನ್ನ ಮಗಳಿಗೆ ತುಂಬ ಮುದ್ದು. ಇನ್ನೊಬ್ಳು ಮಗಳಿದ್ದಾಳೆ ಅವನಿ ಅಂತ, ನಮ್ಮ ರವಿ ಅಮ್ಮ ಮಗಳು, ಅವ್ರ ಅಕ್ಕನ ಮಗನ ಮಗಳು. ಅವರಿಬ್ಬರು ಮಕ್ಕಳಿಗೆ ಇವಾಗ ಅವರು ಫುಲ್ ಅಲ್ಲೇ ಟೈಮ್ ಕೊಡ್ತಾ ಇದ್ದಾರೆ. ಇವಾಗ ಟೈಮ್ ಕೇಳಬೇಕು, ಇವಾಗ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ ಅಂತ. ಒಬ್ಬ ಮಗ, ಒಂದು ಮಗಳು, ಇನ್ನೊಬ್ಳು ರವಿ ಅಮ್ಮ ಅಂತ ಇದ್ದಾರೆ, ಅವರ ಅಕ್ಕ ಮಗ, ಮೊಮ್ಮಗಳು ಅವಳು. ಸೊ ಅವಳು ಮತ್ತು ನನ್ನ ಮಗಳು ಒಂದೇ ಏಜು. ಸೊ ಅವ್ರ ಜೊತೆ ಜಾಸ್ತಿ ಇವಾಗ. ಈಗ ನೆಕ್ಸ್ಟ್ ಏನಾದರೂ ಈಗ ಸಿನಿಮಾ ಪ್ರೊಡಕ್ಷನ್ ಏನೋ ಮಾಡಿದ್ರೆ ರೋಷನ್ ಅವರು ತೆರೆ ಹಿಂದೆ ಇರ್ತಾರೆ, ತೆರೆ ಮುಂದೆ ಬರ್ತಾರೆ? ಹಿಂದೆ ಸರ್, ಹಿಂದೆ. ಯಾಕಂದರೆ ನಾನು ನಂಬ್ಕೊಂಡು ಮಕ್ಕಳಿದ್ದಾರೆ, ಟೈಮ್ ಕೊಡೋಕ್ಕಾಗಲ್ಲ. ಅವಾಗ ಫ್ರೀ ಇದ್ದೆ ಅಂತ ಮಾಡಿದೆ. ಆಮೇಲೆ ಆ್ಯಕ್ಟಿಂಗು ಸುಮ್ಮನೆ ನಿಂತ್ಕೊಂಡ್ರೆ ಮಾಡ್ಬಿಡ್ತೆ ಅಂತ ಕಲಿಬೇಕು ಸರ್. ಅದೆಲ್ಲ ಹೋಗಿ ಕಲ್ತ್ಕೊಂಡ್ಬಂದ್ರೆ ಆಗೋದದು. ಕಲಿಯೋಕೆ ಇವಾಗ ನನಗೆ ಟೈಮ್ ಇಲ್ಲ. ಸೊ ಕಷ್ಟ ಇದೆ ಸರ್ ಅದೆಲ್ಲ. ಈಗ ಲೈಫಲ್ಲಿ ಒಂದಿಷ್ಟು ಜನಗಳಿಗೆ ತುಂಬಾ ಕನಸುಗಳಿರುತ್ತೆ, ಏನೋ ಆಗ್ಬೇಕು, ಏನೋ ಮುಟ್ಬೇಕು ಅಂತ. ಅದು ಆಗೋದಿಲ್ಲ, ಸಾಧ್ಯ. ಅಂತ ಮಕ್ಕಳನ್ನ ಗುರುತಿ ನೀವು ಸಾಧ್ಯ ಆಗಿಸ್ಬೇಕು ಅಂತ ಕರ್ಕೊಂಬಂದಿದ್ದೀರಿ. ಯಾವತ್ತಾದ್ರೂ ಕರ್ಕೊಂಬಂದಿರೋಂಥ ಮಕ್ಕಳಲ್ಲಿ ನಿಮಗೆ ಫೈರ್ ಕಂಡಿರೋದು ನೋಡಿದ್ದೀರಾ? ಅವ್ರ ಮಕ್ಕಳಲ್ಲಿ ಫೈರ್ ಇದೆ. ಅದೇ ಸರ್, ಇವಾಗ ಈ ಮಕ್ಕಳಿದಾರಲ್ಲ,
ಇವ್ರಿಗೆ ಚಾನೆಲ್ ಇರಲ್ಲ, ಗೊತ್ತಿರಲ್ಲ ಏನು ಎತ್ತ ಅಂತ. ಸ್ಪೈಕ್ಸ್ ನೋಡಿಲ್ಲ ಸರ್, ಇವಾಗ ನೋಡಿ ಇಂಡಿಯಾದಲ್ಲೇ ಸ್ಪೈಕ್ಸ್ ಸಿಗ್ತಾ ಇಲ್ಲ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಆಸ್ಟ್ರೇಲಿಯಾದಿಂದ US ಇಂದೆಲ್ಲ ಸ್ಪೈಕ್ಸ್ ತರಿಸ್ತಾ ಇದ್ದೀನಿ. ಇವ್ರು ಎಲ್ಲಿಂದ ತರ್ಸೋಕ್ಕಾಗಲ್ಲ ಸರ್, ನನಗೆ ಕಷ್ಟ ಆಗ್ತದೆ ತರ್ಸೋಕ್ಕೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಹೋದಾಗ ಏನು ಬೇಕು ಅಂದಾಗ ಶೂ ತಂದುಕೊಡಿ ಅಂತ ಮಕ್ಕಳಿಗೆಲ್ಲ ಶೂ ತರಿಸ್ತೀನಿ. ಆ ಸ್ಪೈಕ್ಸ್ ಅಂತ ಬರುತ್ತೆ, ಜಾವ್ಲಿನ್ಗೆ, ರನ್ನಿಂಗ್ಗೆ ಬೇರೆ ಬೇರೆ ಸ್ಪೈಕ್ಸು, ಕೆಳಗಡೆ ಮುಳ್ಳುಗಳಿರುತ್ತೆ. ಆ ಸ್ಪೈಕ್ಸ್ ತರಿಸಿ ಒಂದು 40,000 30,000 ಅಫೋರ್ಡಬಲ್ ಆಗಲ್ಲ ಅವ್ರ ಕೈಯಲ್ಲಿ, ತರ್ಸೋಕ್ಕೂ ಗೊತ್ತಿಲ್ಲ ಪಾಪ ಅವ್ರಿಗೆ. ಸೊ ನನಗೆ ಅದು ಗೊತ್ತು, ಯಾಕಂದರೆ ನಾವು ಹಂಗೆ ಒಬ್ರೊಬ್ರು ಕೋಚಿಂದ ಟೀಚರಿಂದನೇ ನಾವು ಇಷ್ಟು ಮೇಲೆ ಬಂದಿರೋದು. ನಾನು ಒಬ್ಬನೇ ಬಂದ್ಬಿಟ್ಟೆ, ನನ್ನಿಂದನೇ ಎಲ್ಲ ನಮ್ಮ ಸ್ಕೂಲ್ PT ಸರಿಂದ ಹಿಡಿದು ನಮ್ಮ ಸ್ಪೋರ್ಟ್ಸ್ ಸರಿಂದ, ನಮ್ಮ ದೊಡ್ಡಪ್ಪ ನಮ್ಮ ಅಮ್ಮಂದನೇ ನಾವು ಇವತ್ತಿಲ್ಲಿರೋದು. ಆ ಗ್ರ್ಯಾಟಿಟ್ಯೂಡ್ ಇರಬೇಕು ಸರ್. ಆ ಗ್ರ್ಯಾಟಿಟ್ಯೂಡ್ ಇಲ್ಲಾಂದರೆ ಬೆಳೆಯೋಕ್ಕೆ ತುಂಬ ಕಷ್ಟ. ಆಮೇಲೆ ಸೋಲು ಇದ್ದೇ ಇರುತ್ತೆ, ಸೋಲ್ಬೇಕು ಗೆಲ್ಲಬೇಕು. ಆ ಮಕ್ಕಳು ನಾವು ಮೋಟಿವೇಟ್ ಮಾಡ್ತಾ ಇರಬೇಕು. ಬೆಸ್ಟ್ ಏನಿದೆ ಕೊಡೋಣ, ರಿಸಲ್ಟ್ ಏನಾದರೂ ಆಗಿರಲಿ. ಮಕ್ಕಳು ಅದು ಎದುರ್ಕೊಂಬಿಡಿ, ನೀವು ಥರ್ಡ್ ಬಂದ್ಬಿಟ್ರಿ, ಲಾಸ್ಟ್ ಬಂದ್ಬಿಟ್ರಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಆಗತ್ತೆ, ಟೈಮ್ ಇದೆ, ಮಾಡೋಣ, ಇರೋವರೆಗೂ ಮಾಡೋಣ, ಆಮೇಲೆ ನೋಡೋಣ ಏನಾಗತ್ತೆ ಅಂತ. ಒಂದಿಷ್ಟು ಏನೋ ಡಾನ್ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಕಳಾಗಿರ್ಬೋದು, ಎಂಟ್ರಿ ಟು ಪೊಲಿಟಿಕಲ್ ರೋಷನ್ಗೆ ಆ ಥರದ ಮುಂದೆ ಫ್ಯೂಚರ್ ಇಲ್ಲ ಸರ್, ಆಸೆನೇ ಇಲ್ಲ, ಯಾವುದೇ ಬೇಡ ಅಂತ. ಮೂವಿ ಆ ಪೊಲಿಟಿಕ್ ಅದೆಲ್ಲ ಏನಿಲ್ಲ ಸರ್, ಅದೆಲ್ಲ ತೊಗೊಳಕ್ಕೆ ಮೈಂಡ್ ಇಲ್ಲ ಸರ್. ಮೇನ್ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಿಮ್ಮ ದೊಡ್ಡಪ್ಪ ಸಾಕಷ್ಟು ಪೊಲಿಟಿಕಲ್ ಬಗ್ಗೆ ಬರೆದಿರೋದು, ಹೌದೌದು, ನೋಡ್ತಾನೆ ಇರ್ತೀವಿ ಏನು ನಡೀತದೆ ಏನಿಲ್ಲ ಅಂತ. ಆಮೇಲೆ ಅದೆಲ್ಲ ಇಂಟ್ರೆಸ್ಟ್ ಇರೋದೇ ಸರ್. ಅದೆಲ್ಲ ನಂಗೆ ಅಂದ್ರೆ ಇವಾಗ ನೋಡಿ, ಬೇರೆ ಬೇರೆ ಪೊಲಿಟಿಕ್ಸಲ್ಲಿ ಯಾರು ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ. ಬೆಳಿಗ್ಗೆ ದೊಳ್ಬೇಕು, ಹೋಗ್ಬೇಕು, ಪ್ರೊಟೆಸ್ಟ್ಗೆ ಹೋಗ್ಬೇಕು, ಅದೆಲ್ಲ ನಂಗೆ ಆ ಥರ ಇಂಟ್ರೆಸ್ಟ್ ಇಲ್ಲ. ಅದು ಸ್ಟೇಡಿಯಂಗೆ ಹೋಗ್ಬೇಕು, ಇರಬೇಕು, ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳ ಜೊತೆ ಮಾತಾಡಬೇಕು. ಸೊ ಅದರಲ್ಲೇ ಟೈಮ್ ಆಗ್ಬಿಟ್ಟಿದೆ ಇವಾಗ. ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಬಂದಿದೆಯಾ ಅಥವಾ ಕೇಳಿದ್ರಾ ಅಥವಾ ಬಂದಿಲ್ವಾ ಸರ್? ಅದೇ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಇಂಟರ್ನ್ಯಾಷನಲ್ ಗೆದ್ದಾಗೆಲ್ಲ ಬಂದಿರೋದುಂಟು. ಸ್ಟೇಟ್ ಗೌರ್ಮೆಂಟಿಂದ ಝೀರೋ ಸಪೋರ್ಟ್ ಸರ್ ನಮಗೆ. ಏನು ನೋಡಿ, ಮೊನ್ನೆ ಗೆದ್ಕೊಂಬಂದ್ವಿ, ಹೋದ್ವಿ, ಸಿದ್ದರಾಮಯ್ಯನ ಮೀಟ್ ಮಾಡಿದ್ವಿಲ್ಲ, ಗೆದ್ರ ಅಂತ ಮೆಡ್ಲ್ ಹಾಕ್ಬಿಟ್ಟು ಬಂದ್ಬಿಟ್ರು. ಸೊ ಅಷ್ಟೇ ಒಂದು ಫೋಟೋ ಸಿಕ್ತು ಅಷ್ಟೇ. ಅದಾದ್ಮೇಲೆ ಮುಂಚೆ ಅದು ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ಕೊಂಬಂದ್ವಿ, ಅವಾಗ DC ಮತ್ತು ಹೋದ್ವಿ, ಅಲ್ಲೂ ಅಷ್ಟೇ ಹೋದ್ವಿ, ಫೋಟೋ ಇದು ಮೆಡಲ್ ನೋಡಿದ್ರೆ ಮೆಡಲ್ ಹಾಕ್ಬಿಟ್ಟು ಬಂದ್ಬಿಟ್ರು. ಹಿಂಗಾಗ್ಬಿಟ್ರೆ ನೆಕ್ಸ್ಟ್ ಏನು ಅಂತ ಅವ್ನ ಮಾತು ಕೇಳಿದ್ರೆ ಒಂದು ಇದ್ದಿರುತ್ತೆ. ಇವಾಗ ಏನು ನೆಕ್ಸ್ಟು ಕಾಂಪಿಟೇಷನ್ ಹೋಗ್ತಿದ್ದಾರಮ್ಮ, ಯಾವುದು ಏನು ಅಂತ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಥರ ಆಗ್ಬಿಟ್ಟಿದೆ. ಈ ಅಥ್ಲೀಟ್ಸ್ಗಳಿಗೆ ಇಷ್ಟೇ ಸರ್ ಸ್ಪೋರ್ಟ್ಸ್ಗೆ. ಅದೇ ಇವಾಗ ನೋಡಿ, ಇವಾಗ ಮೊನ್ನೆ ಬಿಗ್ ಬಾಸ್ ಎಲ್ಲ ಆಯಿತು, ಅಂಥ ವಿನ್ನರ್ಸ್ಗೆಲ್ಲ ಅವ್ರಿಗೆಲ್ಲ ಕರೆಸಿ ಮಾಡಿ ಹಾರ ಹಾಕಿ. ಸೊ ಅದು ಒಂಥರ ಅವ್ರ ಹಾರ್ಡ್ ವರ್ಕ್ ಇರ್ಬೋದು ಸರ್, ನಾನು ಇಲ್ಲ ಅಂತ ಹೇಳ್ತಾರೆ. ಅವರು ಸ್ವಂತ ಗಾಡಿ TV ಕಾಣಿಸ್ಕೊಂಡು ಅವ್ರಿಗೆ ಇವಾಗ ಪಾಪ ಇವರು ನಮ್ಮ ಕರ್ನಾಟಕ ಹುಡುಗಿಯರು ಪಾಪ ಅವ್ರಿಗೆಲ್ಲ ಕರೆಸಿ, ಇವ್ರು ಅನ್ಕೋತ ನನ್ನ ಕರೆಸಿ, ನನಗೆ ಬೇಡವೇ ಬೇಡ, ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡಿ, ನಮ್ಮ ಹುಡುಗಿ ಗೆದ್ದಿದ್ದಾರೆ ಇವಾಗೆಲ್ಲ, ನಾನು ಯಾವ ಏರಿಯಾದಲ್ಲಿ MLA ಅವ್ರ ಮಕ್ಕಳನ್ನ ಎತ್ಕೊಂಡ್ಬರ್ಬೇಕು ನಂಗೆ ಆಗ್ಬಿಡುತ್ತೆ. ನನಗೆ ಇವಾಗ ಎತ್ಕೊಂಬಂದು ಅವ್ರು ಟ್ರೈನಿಂಗ್ ಮಾಡ್ಸೋಕೆ ಆಗ್ಬಿಡುತ್ತೆ. ಇವಾಗ ನೋಡಿ ಸರ್, ಬೇರೆ ಆಂಧ್ರದಲ್ಲಿ ತಮಿಳ್ನಾಡಲ್ಲೆಲ್ಲ ಹೆಂಗೆ ರೆಕಗ್ನೈಸ್ ಮಾಡ್ತಾರೆ, ಸೆಲಿಬ್ರಿಟೀಸಿಂದ ಹಿಡಿದು ಆಮೇಲೆ ಪೊಲಿಟಿಕ್ಸ್ ಅವರು ಇದ್ದು ಸಖತ್ತಾಗಿ ಅವ್ರಿಗೆಲ್ಲ. ಮೊನ್ನೆ ಬೈಸಾನ್ ಅಂತ ಮೂವಿ ಬಂತು, ಒಂದು ಕಬಡ್ಡಿ ಮೂವಿ. ಆ ಹೀರೋ ಹೋಗಿ ಆ ಕಬಡ್ಡಿ ಹುಡುಗಿಗೆ ಮೀಟ್ ಮಾಡಿ ಅವ್ನಿಗೆ ಸನ್ಮಾನ ಮಾಡಿ, ಆ ಪಬ್ಲಿಸಿಟಿಗೆ ಅವಳಿಗೆ ಮೋಟಿವೇಶನ್ ಸಿಗೋದು. ಸೊ ಇವಾಗ ನೋಡಿ, ಇದೆಲ್ಲ ಗೆಲ್ತಾರೆ ಮಾಡ್ತಾರೆ. ಅವ್ರು ಜೀ ಕನ್ನಡ ಎಲ್ಲ ನೋಡಿದಾಗ ನಮಗೂ ಬೇಜಾರಾಗತ್ತೆ, ಏನಪ್ಪ ಅಂಥವ್ರಿಗೆಲ್ಲ ಅಷ್ಟು ಪ್ರಮೋಟ್ ಮಾಡ್ತಾರೆ. ಮಾಡಲಿ, ಅವ್ರು ಹಾರ್ಡ್ ವರ್ಕ್ ಇದೆ, ಅವ್ರೇನೋ ಅವ್ರು ಒಬ್ಬರು ಸ್ಪೋರ್ಟ್ಸಾಗಿ ಗೆದ್ದವರಲ್ಲ. ಒಂದು ಜೀ ಕನ್ನಡನಲ್ಲ, ಮೊನ್ನೆ ಒಂದು ಇದೈತಲ್ಲ ಸರ್, ಮೊನ್ನೆ ಕನಕಪುರದಲ್ಲಿ ಕನಕಪುರ ಅದೆಲ್ಲ ಆದಾಗ ಕರೆಸಿ, ಇವ್ರು ನಾವೋಗಿ ಅಪ್ಲಿಕೇಶನ್ ಹಾಕೋದ್ ಬದಲು ಅವರೇ ಗುರ್ಸ್ಬೇಕು ಯಾರು ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾರೆ. ಇವಾಗ ಸೆಲೆಬ್ರಿಟಿಗೆ ನಿನ್ನೆ ಸೆಲೆಬ್ರಿಟಿ ಮಾಡಿದ್ರೆ ಏನು ಸರ್ ಪ್ರಯೋಜನ? ಅಲ್ಲ, ತುಂಬ ಬ್ಯಾಡ್ಮಿಂಟನ್ ಪ್ಲೇಯರ್ ಇದ್ದಾರೆ, ಸ್ವಿಮ್ಮಿಂಗ್ ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಕರೆಸಿ ಒಂದೊಂದು, ಅವ್ರಿಗೇನು ಕ್ಯಾಶ್ ಪ್ರೈಸ್, ಯಾರು ಕ್ಯಾಶ್ ಪ್ರೈಸ್ ಇಲ್ಲ ಸರ್ ಇವತ್ತೆಲ್ಲ, ಪ್ರೋತ್ಸಾಹ ಕೇಳ್ತಾರೆ ಅಷ್ಟೇ ಎಲ್ಲರೂ. ಸುಮ್ಮನೆ ಇಂಟರ್ನ್ಯಾಷನಲ್ ಮಾಡ್ಕೊಂಬಂದರು ಅಂಥವ್ರಿಗೆಲ್ಲ ಕರೆಸಿ ಒಂದು ಇದು ಮಾಡಬೇಕು. ಇರಲಿ, ಕಲ್ಚರ್ ಆಕ್ಟಿವಿಟಿನೂ ಇರಬೇಕು, ಸ್ಪೋರ್ಟ್ಸ್ ಇರಬೇಕು. ತುಂಬ ಕೆಳಗಡೆ ಆಗ್ಬಿಟ್ಟಿದೆ ಸರ್, ತುಂಬ. ಯಾಕಂದರೆ ಅಲ್ಲಿ ನೋಡಿ, ಅಲ್ಲಿ ಅವಾರ್ಡ್ಸ್ ಕೊಡುವಾಗೂ ಎಲ್ಲ ಕ್ಯಾಟಗರಿ ಸ್ಪೋರ್ಟ್ಸ್ಗೂ ಕೊಡ್ತಾರೆ, ಆಮೇಲೆ ಸಿನಿಮಾದಿಗೂ ಕೊಡ್ತಾರೆ, ಆಮೇಲೆ ಬೆಸ್ಟ್ ಎಜುಕೇಷನ್ಗೂ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಒಂದು ಈ ಥರ ಪ್ರೋಗ್ರಾಮ್ ಎಲ್ಲ ಮಾಡಿದಾಗ ಕೊಡ್ತಾರೆ.
ಸೊ ದೊಡ್ಡ ಲೆವೆಲ್ ಹೋದಾಗ ಅವ್ರವರೇ ಕೊಡ್ತಾರೆ, ಸೊ ಎಲ್ಲ ಕೆಟಗರಿ ಜೊತೆ ಇದನ್ನ ಯಾಕೆ ಸೇರಿಸಲ್ಲ? ಸೇರ್ಸಲ್ಲ ಅಂತ ನಮ್ಗೆ ಅದೊಂದು ಬೇಜಾರು. ಮೊದಲಿನ ಹಂಗೇನೆ ಹೇಗೆ ಅಂತ ಮೊದಲಿನ ಹೌದು ಸರ್, ಹಂಗೇನೆ ನಾನು ತುಂಬ ವರ್ಷ ನೋಡ್ತಾ ಇದ್ದೀನಲ್ಲ. ಸೊ ಒಂದು ಒಳ್ಳೆ ನೋಡಿ, ಇವಾಗ 22ದು ಏಕೆಲ್ಲ ಅವಾರ್ಡ್ ಈ ವರ್ಷ ಕೊಟ್ಟಿದ್ದಾರೆ. ಹೌದು. ಸೊ ಈ ವರ್ಷದ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ರೋಷನ್ಗೆ ಯಾವತ್ತಾದ್ರೂ ಗೌರ್ಮೆಂಟ್ ಮಟ್ಟದಲ್ಲಿ ಏನಾದರೂ ಗುರುತಿಸುವಂಥ ಕೆಲಸ ಆಗಿದೆಯಾ? ಯಾಕಂದ್ರೆ ನೀವು ಅಥ್ಲೀಟ್ ಅದೇ ಕೆಂಪೇಗೌಡ ಅವಾರ್ಡ್ ಒಂದು ಕೊಟ್ಟರು. ಅದಾದ್ಮೇಲೆ ಕಂಟಿನ್ಯೂಸ್ ಇಂಟರ್ನ್ಯಾಷನಲ್ ಮೆಡಲ್ಸ್ ಇರಬೇಕು ಏಕಲವ್ಯ ತಗೊಳಕ್ಕೆ. ಅದನ್ನ ನಾನು ಬರೀ ನ್ಯಾಷನಲ್ಸ್ವರೆಗೂ ಮಾಡಿದ್ನಲ್ಲ, ಸೊ ಅದೊಂದಿಲ್ಲ. ಸೊ ಮಕ್ಕಳು ಇಬ್ಬರು ತೊಗೊಂಡಿದ್ದಾರೆ ಅದರಲ್ಲಿ. ನಿಮ್ಮ ಹಾಂ, ಏಕಲವ್ಯ ಅವಾರ್ಡ್. ಹೌದು ಸರ್, ನಿಮ್ಮ ಕನಸು ಅಲ್ಲಿ ಹೌದು ಹೌದು. ಅವ್ರದ್ದು ಏನೇ ಅವಾರ್ಡ್ ಇದೆ ಅದಲ್ಲ ನಂದೇನೆ ಅದು. ಅಚೀವ್ಮೆಂಟ್ ಇಂಪಾರ್ಟೆಂಟ್. ಹೌದು ಹೌದು. ಓಕೆ. ಈಗ ಸ್ಟ್ರೆಂತ್ 80 ಜನ ಇದ್ದಾರೆ. ಹೌದು ಸರ್. ಈ ಅಕಾಡೆಮಿ ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಮಾಡ್ತಾರೆ, ಬೇರೆ ಏನಾದರೂ ಇಲ್ಲ ಸರ್, ಬರೀ ಜಯನಗರಲ್ಲೇ. ಬೇರೆ ಜಿಲ್ಲೆಗಳಲ್ಲೂ ಮಾಡ್ಬೇಕನ್ನೋ ಇಲ್ಲ ಇಲ್ಲ ಸರ್, ಯಾಕಂದ್ರೆ ಅಲ್ಲಿದ್ದರೆ ನಾನು ಇರಬೇಕು, ಫಿಸಿಕಲಿ ಪ್ರೆಸೆಂಟ್ ಆಗಿರಬೇಕು. ಯಾರೋ ಭರೋಸಾ ಮೇಲೆ ಬಿಟ್ಟರೆ ಓಕೆ, ಅದು ನಡೆಯುತ್ತೆ, ಯಾವುದೋ ಕಮರ್ಷಿಯಲ್ ನಡೆಯುತ್ತೆ, ಆನ್ಲೈನ್ ಟ್ರೈನಿಂಗು ಅವ್ರಿಗೆ ಹಿಂಗೆ ಮಾಡಿಸ್ಬಿಡು ಅಂತ. ಈ ವಿಚಾರದಲ್ಲಿ ನಾನು ಆ ಥರ ರಿಸ್ಕ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಗಂಗಾ ಅಂತ ಅವಳು ಜಾಲಿಂಗ್ ಥ್ರೋ ಮಾಡ್ತದೆ, ಅವಳು ಅಷ್ಟೇ ಒಲಿಂಪಿಕ್ ಹೋಗೋ ಚಾನ್ಸಸ್ ಇದೆ ಅವಳಿಗೆ. ಡೆಲ್ಲಿಯಲ್ಲಿ ವರ್ಲ್ಡ್ ಗ್ರ್ಯಾಂಡ್ ಪಿಕ್ಸಲ್ಲಿ ಬ್ರಾನ್ಸ್ ಮೆಡಲು, ನ್ಯಾಷನಲ್ಸಲ್ಲಿ ಗೋಲ್ಡು, ಸ್ಟೇಟಲ್ಲಿ ಗೋಲ್ಡ್ ಅವಳು. ಇವಾಗ ಮತ್ತೆ ಇನ್ನೊಂದು ಮಾರ್ಚಲ್ಲಿ ಇನ್ನೊಂದು ವರ್ಲ್ಡ್ ಗ್ರ್ಯಾಂಡ್ ಪಿಕ್ಸ್ ಹೋಗ್ತಿದ್ದಾರೆ ಡೆಲ್ಲಿಗೆ. ಸೊ ಫುಲ್ 7 ಜನ ಹೋಗ್ತಾರೆ ಸರ್ ಅವರು. ಅವರು ಮಕ್ಕಳನ್ನ ಕರ್ಕೊಂಡ್ಬರೋ ಪೇರೆಂಟ್ಸು ಹೆಂಗೆ ಸಪೋರ್ಟಿವ್ ಆಗಿರ್ತಾರ? ಇವಾಗ ನನ್ನದು ಬ್ಲೈಂಡ್ಸ್ ಮಕ್ಕಳ ಸರ್ ಅವರು. ತಂದೆ ಒಬ್ಬ ಇರಲ್ಲ, ತಾಯಿ ಮನೆ ಕೆಲಸ ಮಾಡೋರು, ಎಲ್ಲ ಗುಡ್ಸ್ಲಲ್ಲಿ ಇರೋರು, ಅವ್ರಿಗೆ ಸ್ಪೋರ್ಟ್ಸ್ಗೆ ಏನಂತಾನೆ ಗೊತ್ತಿರಲ್ಲ ಅವ್ರಿಗೆಲ್ಲ. ಅಂಥ ಮಕ್ಕಳು ಅವ್ರ ತಂದೆ ನಾನು ನೋಡಿಲ್ಲ, ಅವ್ರು ನಾನು ಯಾರಂತ ಗೊತ್ತಿಲ್ಲ. ಎಲ್ಲೋ ಮಗು ಹೋಗಿದೆ, ಏನೋ ಮಾಡ್ತಾಯಿದ್ದೆ, ವರ್ಷಕ್ಕೊಂದ್ಸತಿ ಹೋದಾಗ ಮನೆಯಲ್ಲಿ ಟ್ರ್ಯಾಕ್ ಶೂಟ್ ಬಟ್ಟೆ ನೋಡೋದು ಪೇರೆಂಟ್ಸು. ಗೆಲ್ತಾರಲ್ಲ, ಗೆಲ್ಲ ಅಮೌಂಟು, ಇಲ್ಲ ನನಗೆ ಸ್ಪಾನ್ಸರ್ಸ್ ಇದ್ದಾರೆ, ಹಫೀಸ್ ಸೇಟ್ ಅಂತ ಇದ್ದಾರೆ, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟರೆ ಆ ಮನೆಗೆ ಕಳಿಸೋದು. ಹೌದು ಸರ್. ಅದೇ ಅಕಾಡೆಮಿ ಗೋಲ್ಸ್ ನಮ್ಗೆ ಅದೇ ಸರ್. ಇವಾಗಿನ ಮಕ್ಕಳು ಎಲ್ಲ ಸ್ವಲ್ಪ ಸೀರಿಯಸ್ ಆಗಬೇಕು. ಎಜುಕೇಷನ್ನ ಹೆಂಗೆ ಸೀರಿಯಸ್ ಆಗ್ತವೆ ಅಂತ ಸ್ಪೋರ್ಟ್ಸ್ ಹಂಗೆ ತೊಗೊಂಡಿರ್ಬೇಕು. ಯಾಕಂದರೆ ಎಲ್ಲರೂ ಓದೋಕ್ಕಾಗಲ್ಲ, ಎಲ್ಲ ಸ್ಪೋರ್ಟ್ಸ್ ಮಾಡೋಕ್ಕಾಗಲ್ಲ. ಪೇರೆಂಟ್ಸ್ ಮಾತಾಡಬೇಕು. ಇವಾಗಿನ ಮಕ್ಕಳು ತುಂಬ ಶಾರ್ಪ್ ಆಗಿದ್ದಾರೆ, ನೋಡಿದ್ದಾರೆ, ಕಲಿತಾರೆ. ಮೇನ್ ಏನಂದರೆ ಅವ್ರಿಗೆಲ್ಲ ಫೋನ್ ಬಿಡಿಸ್ಬೇಕು, ಟಿ ವಿ ಬಿಡಿಸ್ಬೇಕು, ಆಟ ಆಡಿಸ್ಬೇಕು, ರೋಡಲ್ಲಿ ಬಿಡಬೇಕು ಅವ್ರಿಗೆಲ್ಲ. ಸೈಕಲ್ ಓಡಿಸೋಕ್ಕೋ, ಬುಗ್ರಿ ಆಡ್ಸೋಕ್ಕೋ, ಈ ಥರ ಎಲ್ಲ ರೋಡ್ ಆಟ ಆಡಿದ್ರೇ ಅವ್ರಿಗೆಲ್ಲ ಅಂತ ಖುಷಿ. ಎಲ್ಲರೂ ಟಿ ವಿಯಲ್ಲಿ ಕೂತ್ಕೊಂಡು ಫೋನಲ್ಲಿ ಇದ್ದರೆ ಕಷ್ಟ ಸರ್, ಆಗಲ್ಲ ಸ್ಪೋರ್ಟ್ಸಲ್ಲಿ. ಹೌದು ಯೋಚನೆ ಮಾಡೋದಾಗಿ ಎಲ್ಲ ಯೋಚನೆ ಮಾಡಿದ್ರೆ ಇವತ್ತು ಮನೆಗೆ ಒಬ್ಬೊಬ್ಬ ಕ್ರೀಡಾಪಟು ಹೌದು. ಯಾಕಂದ್ರೆ ಇವತ್ತು ಮಕ್ಕಳು ಏನೋ ಆಗ್ಬೇಕು ಅಂತ ನೀವು ಹೇಳಿದ್ರಿ, ಈಗ ಮ್ಯೂಸಿಕಲ್ ಕಡೆಗೆ ಹೋಗ್ತಾರೆ, ಹೋಗ್ಲಿ ಬೇಡ ಅನ್ನಲ್ಲ, ಅಂದ್ರೆ ಈ ಕಡೆ ಒಂದಿಷ್ಟು ಗಮನ ಇರುತ್ತೆ. ಹೌದು, ಅವ್ರು ಪೇರೆಂಟ್ಸ್ ಮಾತಾಡಬೇಕು. ಒಂದು ಏಜ್ ಬಂದಾಗ ಹಿಂಗೇನು ಇಷ್ಟ, ಯಾವ್ದು ಮಾಡ್ತೀಯ ಅದನ್ನೆಲ್ಲ ಫೋಕಸ್ ಮಾಡಬೇಕು ಪೇರೆಂಟ್ಸು. ಬಿಟ್ಟರೆ ಫುಲ್ ಬಿಟ್ಬಿಡ್ತಾರೆ, ಹಿಡಿದ್ರೆ ಫುಲ್ ಟೈಟಾಗಿ ಇಟ್ಕೊಂಡ್ಬಿಡ್ತಾರೆ. ಬ್ಯಾಲೆನ್ಸ್ ಮಾಡಬೇಕು. ಎಲ್ಲ ಪೇರೆಂಟ್ಸ್ ಕೈಲೇ ಇರೋದು ಸರ್. ಯಾಕಂದರೆ ಫೋನ್ ಅವಶ್ಯಕತೆ ಇರಲಿಲ್ಲ. ಫೋನ್ ಇಲ್ಲ ಅಂತಲೇ ಇಷ್ಟು ವರ್ಷ ಬದುಕೊಂಡು ಬಂದಿರೋದು ಜನ ಇದ್ದಾರೆ. ಇಷ್ಟು ಜನ ಹಳೆ ಸಿಂಗರ್ಸ್ ಇದ್ದಾರೆ, ಆ್ಯಕ್ಟ್ರೆಸ್ ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಅವರೆಲ್ಲ ಫೋನೇ ನೋಡಿಲ್ಲ, ಆದರೂ ಆಗಿದ್ದಾರೆ ಅವರು. ಇವಾಗ ಇದ್ಬಿಟ್ಟು ಏನು ಸಾಧನೆ ಮಾಡ್ತಿದ್ದಾರೆ? ಫೋನ್ ಯಾಕೆ ಬೇಕು? ಫಸ್ಟ್ ಆಫ್ ಆಲು ಪೇರೆಂಟ್ಸ್ ಹೋಗ್ತಾರೆ, ಕರ್ಕೊಂಬರ್ತಾರೆ, ಮಾತಾಡ್ತಾರೆ. ಫೋನ್ ಅವಶ್ಯಕತೆನೇ ಇಲ್ಲ ಅಂತ ನನಗೆ 15-20 ಇಯರ್ಸ್ವರೆಗೂ ಫೋನ್ ಅವಶ್ಯಕತೆನೇ ಬರಲ್ಲ. ಕಾಲೇಜ್ ಡಿಗ್ರಿ ಮುಗಿಯೋವರೆಗೂ ಎಲ್ಲ ಪೇರೆಂಟ್ಸ್ ಹ್ಯಾಂಡಲ್ ಮಾಡ್ಬೋದು ಆ ಟೈಮ್ವರೆಗೂ. ಹೌದು ಸರ್. ಅಲ್ಲ, ಇವಾಗ ಇಲ್ಲಾಂದ್ರೆ ನಾನು ಮನೇಲಿ ನನ್ನ ಫ್ರೆಂಡ್ಸು ನಾವೆಲ್ಲ ಫೋನೇ ಕೊಡಲ್ಲ ಸರ್. ನಾವು ಆಟ ಆಡಬೇಕು, ಆಚೆ ಹೋಗಿ ಆಟ ಆಡಬೇಕು, ಟೆರೆಸ್ ಮೇಲೆ ಆಡಬೇಕು, ಅಷ್ಟರಲ್ಲೇ ಆಟ ಆಡ್ಬೋದು. ನಾವು ಹಂಗೆ ಆಟ ಆಡಿರೋದು. ಇಷ್ಟ ಇಲ್ಲ ಮಲ್ಕೊಂಡ್ಬಿಡ್ಬೇಕು, ಇಲ್ಲ ಓದಬೇಕು, ಏನಂದ್ರು 100 ಇದೆ ಐಟಮ್ ಮಾಡೋದಕ್ಕೆ. ಫೋನು ಟಿ ವಿನೇ ಎಲ್ಲ. ಸೊ ಸ್ವಲ್ಪ ನಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ನಾ ಸರಿ ಹೋದ್ರೆ ಅವ್ರು ಸರಿ ಹೋಗ್ಬಿಡ್ತಾರೆ. ನಾವು ಅಯ್ಯೋ ಮಗು ಅಲ್ಲ ಅಂತ ಬಿಟ್ಟರೆ ಮಗು ನಮ್ಮನ್ನ ಆಟಾಡ್ಸ್ಬಿಡುತ್ತೆ ಆಮೇಲೆ. ಸೊ ಅದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಡಬೇಕು. ಅವ್ರು ಯಾವ ಫೀಲ್ಡಲ್ಲಿ ಇರ್ತಾರೆ ಆ ಫೀಲ್ಡಿಂಗ್ ಬಗ್ಗೆನೇ ಫೋಕಸ್ ಆಗಿಡಬೇಕು. ತುಂಬ ಪೇರೆಂಟ್ಸ್ ತುಂಬ ಕಂಪೇರಿಟಿವ್ ಪೇರೆಂಟ್ಸ್ ಆಗ್ಬಿಟ್ಟವ್ರು ಸರ್ ಇವಾಗ. ನೋಡೋ ಅವ್ನು ಹೆಂಗೆ ಮಾಡ್ತಾಯಿದ್ದಾನೆ, ಇವನು ಹೆಂಗೆ ಮಾಡ್ತಾಯಿದ್ದಾನೆ, ನೀನು ಅದು ಮಾಡು, ಕ್ರಿಕೆಟ್ ಆಡು. ಎಲ್ಲರೂ ಕ್ರಿಕೆಟ್ ಆಡೋಕ್ಕಲ್ಲ. ಸ್ಮಿತಿ ಮಂದನ ಎಲ್ಲ ಸ್ಮಿತಿ ಮಂದನ ಆಗೋಕ್ಕಾಗಲ್ಲ ಸರ್. ಅವಳನ್ನ ಅಡ್ಮೈರ್ ಇಟ್ಕೋಬೇಕು, ಆಡಬೇಕು. ಆಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ, ಬ್ಯಾಡ್ಮಿಂಟನ್ ಆಡಲಿ. ಎಲ್ಲ ಸಾನೇ ನೀವಲ್ಲಿ ಆಗೋಕ್ಕಾಗಲ್ಲ. ಒಂದೊಂದು ಜನ್ರೇಷನ್ಗೆ ಒಬ್ಬೊಬ್ರು ಬಂದೇ ಬರ್ತಾರೆ. ಸೊ ಎಲ್ಲರೂ ಕ್ರಿಕೆಟ್ ತೊಗೊಂಡು ಹಾಕ್ಬಿಡ್ತಾರೆ. ಮಗು ಆಡೋಕ್ಕಾಗ್ತಾರಲ್ಲ. ಎಷ್ಟೋ ಜನ ಕ್ಲಾಸ್ ಹಾಕೊಂಡು ನೋಡ್ತಾ ಇರ್ತೀನಿ, ಆಡೋಕ್ಕಾಗ್ದು ಆಡ್ತಾರೆ. ಅಯ್ಯೋ ಅಮ್ಮ ಹೇಳ್ತಾರೆ, ಅಪ್ಪ ಹೇಳ್ತಾರೆ ಆಡೋಕ್ಕೆ ಅಂತ.
ನಿಂಗೇನೋ ಇಷ್ಟ ಅಂತ ಪಿಯಾನೋ ಇಷ್ಟ ಅಂತಾನೆ ಅವನು. ಸರ್ ಎಂಡ್ ಆಫ್ ದ ಡೇ ಅವ್ನು ಪಿಯಾನೋನೇ ಮಾಡೋದು 2-3 years ಸುಮ್ಮನೆ ಸಾಯ್ತಾನೆ ಇಲ್ಲಿ. ಸೊ ಪೇರೆಂಟ್ಸ್ನ ಸ್ವಲ್ಪ ಇವಾಗೆಲ್ಲ ತುಂಬ ಕಾಂಪಿಟೇಟಿವ್ ಆಗಿಬಿಟ್ಟು ಸರ್ ಇವತ್ತು ಅವ್ನ ಹೆಸರು ಮಾಡ್ಬೋದು, ನಾಳೆ ಇನ್ನೊಂದು ಹೆಸರು ಮಾಡೋಕ್ಕಾಗಲ್ಲ, ನಾಳೆ ಹೆಸರು ಮಾಡ್ಬೋದು, ಇವತ್ತು ಮಾಡೋಕ್ಕಾಗಲ್ಲ. ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಬರುತ್ತೆ. ಇವತ್ತು ನಂಗೆ ಸ್ಪೋರ್ಟ್ಸ್ ಗೊತ್ತಿದೆ ಅಂತ ಒಂದು ಊಷ್ ಹುಡುಗಿದ್ದಾಳೆ ಸರ್ ಇದರಲ್ಲಿ ಮೈಸೂರಲ್ಲಿ. ಅವ್ರ ಅಪ್ಪ ಅಮ್ಮ ಸಕ್ಕ ಸಪೋರ್ಟಿವ್ ಅವಳಿಗೆ. ಕರ್ನಾಟಕ ಪೊಲೀಸ್ ಸ್ಕೂಲಲ್ಲಿ ಓದ್ತಾಳು ಅವಳು. ಊಷುಗೆ ಇಂಡಿಯಾ ನಂಬರ್ 1 ಅವಳು ಹುಡುಗಿ. ಸಖತ್ತಾಗಿ ಫೈಟಿಂಗ್ ಮಾಡ್ತಾಳೆ. ಯೂಟ್ಯೂಬಲ್ಲಿ ಇದ್ದಾಳೆ ಅವಳು ನೋಡಿ. ಚಿಕ್ಕ ಹುಡುಗಿ ಏನು ಮಾತು, ಏನು ಬ್ರಿಲಿಯಂಟ್ ಅವಳು. ಆ ಊಷು ಇವಾಗ ಇಂಪ್ರೂವ್ ಆಗ್ತದೆ ಸ್ಪೋರ್ಟ್ಸ್ ಅದು. ಅವಳಿದ್ದಾಳೆ ಅಂತ ನನ್ನ ಮಗ್ಳಿಗೆ ನಾನು ಊಷಕ್ಕೆ ಹಾಕೋಕ್ಕಾಗಲ್ಲ, ಅವಳ ಥರ ಮಾಡೋಕ್ಕಾಗಲ್ಲ. ಅವಳಿಗೆ ಸಖತ್ ಒಳ್ಳೆ ಹೆಸರಿದೆ. ನಮ್ಗೆ ಖುಷಿ ಪಡ್ಬೇಕು. ಅಂಥ ಮಕ್ಕಳು ನಾವು ಸಪೋರ್ಟ್ ಮಾಡಬೇಕು. ನನ್ನ ಮಗಳಿಗೆ ಯಾವಾಗ ಟೈಮ್ ಬರ್ದಿದೆ ಆ ಟೈಮಲ್ಲಿ ಹಾಗೆ ಆಗತ್ತದು. ಪ್ರಯತ್ನ ಮಾಡಬೇಕು, ವೇಟ್ ಮಾಡಬೇಕು. ಮಕ್ಕಳು ನಿಮ್ಮ ಆಸೆಗೆ ನೀವು ಬೆಳೆಸ್ಬೇಡಿ, ಅವ್ರ ಆಸೆಗೆ ಬೆಳೆಸಿ. ಹೌದು, ಅವ್ರಿಗೇನು ಕಾಣಿಸುತ್ತೆ, ಕ್ರಿಯೇಟಿವ್ ಪೇಂಟರ್ ಆಗ್ತಾರೋ ಏನು ಎನಿ ಫೀಲ್ಡ್ ಸರ್, ಅವರು ಎನಿ ಫೀಲ್ಡಲ್ಲಿ ಬಿಡ್ಬೇಕು ಅವ್ರನ್ನ. ಇವತ್ತು ತುಂಬ ಈಸಿ ಇದೆ ಚಾನಲೈಸ್ ಮಾಡೋದನ್ನ. ಇವತ್ತೇನಾಗ್ಬಿಟ್ಟಿದೆ, ಅವ್ನು ಕ್ರಿಕೆಟ್ ಆಡ್ತಾಯಿದ್ರೆ 6 ತಿಂಗಳು ತೆಗೆದು ಫುಟ್ಬಾಲ್ ಆಗ್ತಾರೆ, 6 ತಿಂಗಳು ಬಿಟ್ಟು ಕ್ರಿಕೆಟ್ ಆಗ್ತಾರೆ. ಈ ಕ್ಲಬ್ಬಿಂದ ಆ ಕ್ಲಬ್ಗೆ ಆಗ್ತಾರೆ, ಆ ಕ್ಲಬ್ಬಿಂದ ಈ ಕ್ಲಬ್ಗೆ ಆಗ್ತಾರೆ. ನೋಡ್ತಾ ಇರ್ತೀನಲ್ಲ, ಸ್ವಲ್ಪ ನಾವು ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಮಾಡಿಲ್ಲ ಅಂದರೆ ಬೇರೆಯವ್ರು ಮೆಸೇಜ್ ಮಾಡಿರ್ತಾರೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಮತ್ತೆ ಒಂದು ಕೋಚ್ ಅಂದರೆ 10 ವರ್ಷ 15 ವರ್ಷ ಇರಬೇಕು ಕೋಚ್ ಹತ್ರನೇ. ಈಗ ನಿಮ್ಮ ಈ ಅಥ್ಲೀಟಿಗೆ ಅಕಾಡೆಮಿಗೆ ನಿಮ್ಮ ವೈಫ್ ಸಪೋರ್ಟ್ ಹೇಗಿದೆ? ಅವರು ತುಂಬ ಸಪೋರ್ಟ್ ಸರ್. ಮನೇಲೆ ಮಕ್ಕಳಿಗೆಲ್ಲ ಇದು ಮಾಡೋದು. ಸೊ ಅವರು ಒಂದೊಂದ್ಸತಿ ಬರ್ತಾರೆ, ನೋಡ್ತಾರೆ. ಮನೆ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇದೆ, ಫುಲ್ ಫ್ಯಾಮಿಲಿ ಇರೋದು ನಮ್ಮದಲ್ಲಿ, ಅದ್ರ ಮೇಲೇ ಇರೋದು. ಸೊ ಅವರು ಅದು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳು ನೋಡೋದ್ರಲ್ಲೇ ಟೈಮ್ ಆಗ್ಬಿಡುತ್ತೆ ಅವರಿಗೆ. ಎಸ್, ಇದುವರೆಗೂ ರೋಷನ್ ಅಗ್ನಿಶೀಲ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರ ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಮೂಲಕ ಸಾಕಷ್ಟು ಕ್ರೀಡಾಪಟುಗಳನ್ನ ಬೆಳೆಸಿದ್ದಾರೆ, ಒಳ್ಳೊಳ್ಳೆ ಮೆಡಲ್ಗಳನ್ನು ಪಡ್ಕೊಂಡ್ಬಂದಿದ್ದಾರೆ. ಸೊ ಅವರು ಈಗ ಒಲಿಂಪಿಕ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಕೂಡ ಸಾಕಾರ ಆಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಅದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಮಿಂದೆದ್ದವರು, ಪ್ರೊಡಕ್ಷನ್ ಸೈಡಲ್ಲಿ ಮಾಡಿದ್ದಾರೆ, ಕ್ಯಾಮ್ರಾ ಮುಂದೆ ನಿಂತಿದ್ದಾರೆ. ಆದರೆ ಅಷ್ಟೆಲ್ಲ ಇದ್ರೂ ಕೂಡ ನಾನು ಸ್ಪೋರ್ಟ್ಸ್ಗೊಂದೇ ನಾನು ಬೆಲೆ ಕೊಡ್ತೀನಿ, ಸ್ಪೋರ್ಟ್ಸನ್ನು ಅಷ್ಟೇ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಬಹಳ ವಿರಳ ಇಂಥ ವ್ಯಕ್ತಿಗಳು ಸಿಗೋದು. ಯಾಕಂತಂದರೆ ಕರ್ನಾಟಕದಲ್ಲಿ ಯಾರೂ ಇಲ್ದಂಥವ್ರು, ಅಂದರೆ ಅಪ್ಪ ಅಮ್ಮ ಇಲ್ದಂಥವ್ರು, ತುಂಬ ಏನೂ ಇಲ್ದಂಥ ಬಡ ಹುಡುಗರನ್ನ ಗುರುತಿಸಿ ಅವ್ರಿಗೆ ಕರ್ಕೊಂಡು ಬಂದು ಟ್ರೈನ್ ಅಪ್ ಮಾಡೋದಿದೆಯಲ್ಲ, ಅದು ತುಂಬ ಉಚಿತವಾಗಿ ಟ್ರೈನ್ ಅಪ್ ಮಾಡೋದಲ್ಲದೆ ಅವರಿಗೆ ದೇಶ ವಿದೇಶಗಳಿಗೂ ಕರ್ಕೊಂಡೋಗಿ ಮೆಡಲ್ನ ಪಡ್ಕೊಳ್ಳೋವರೆಗೂ ಟ್ರೈನ್ ಅಪ್ ಕೊಟ್ಟು ಆ ಸಾಧನೆ ಮಾಡಿಸ್ತಾರಲ್ಲ, ಅದು ನಿಮಗೊಂದು ನಾನು ಸಲಾಮ್ ಹೇಳಲೇಬೇಕು. ಯಾಕಂತಂದರೆ ಎಲ್ಲರೂ ಕೂಡ ಈ ರೀತಿಯ ಕೆಲಸಗಳಿಗೆ ಮುಂದೆ ಆಗೋದಿಲ್ಲ. ಯಾಕಂದರೆ ನಿಮ್ಮ ಕಾಲೇಜ್ ಡೇಸಿಂದನೂ ನೀವು ಕಲ್ತು ಬಂದಂಥದ್ದು ಇದು. ಸೊ ಅದನ್ನು ಆ ಲೆಗಸಿ ಹಂಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅಕಾಡೆಮಿ ಮೂಲಕ ಒಂದಷ್ಟು ಒಳ್ಳೊಳ್ಳೆ ಸಾಧಕರನ್ನ ಪರಿಚಯ ಮಾಡಿ ನಮ್ಮ ಇಡೀ ದೇಶಕ್ಕೆ ಕೊಂಡಾಡುವಂಥ ಒಬ್ಬ ಒಳ್ಳೆಯ ಅಥ್ಲೇಟ್ಗಳನ್ನು ನೀವು ಕೊಡಿ. ಥ್ಯಾಂಕ್ ಯು. ನೀವೆಲ್ಲ ಗುರುತಿಸಿ ನಮಗೆಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಅದೇ ತುಂಬ ಥ್ಯಾಂಕ್ಸ್. ಕರ್ಸಿಷ್ಟೆಲ್ಲ ಮಾತಾಡಿರೋ ತುಂಬ ಥ್ಯಾಂಕ್ಸ್ ಸರ್ ನಮಗೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.